ತಾಲೂಕಲ್ಲೂ ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ನಾವು ಇಂಟರ್ ಸ್ಟೇಟ್ ಬಾರ್ಡರ್ ಏರಿಯಾಗಳನ್ನು ಗುರುತಿಸಿದ್ದೀವಿ. ಈ ಇಂಟರ್ ಸ್ಟೇಟ್ ಬಾರ್ಡರ್ ಏರಿಯಾ ಮೀಟಿಂಗನ್ನು ಸಹ ಅಲ್ಲಿನ ಎಸ್ ಪಿಗಳು ಡಿ ಸಿಗಳ ಜೊತೆ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಎಲ್ರಿಗೂ ನಾವು ಮೀಟಿಂಗನ್ನು ಮಾಡಿ ಈಗ ಚೆಕ್ ಪೋಸ್ಟ್ಗಳನ್ನು ಗುರುತಿಸಿ ನಾವು ಚುನಾವಣೆ ಯಾವತ್ತು ಡಿಕ್ಲೇರ್ಡ್ ಆಗುತ್ತೆ ಆ ದಿನಾಂಕದಿಂದ ಚೆಕ್ ಪೋಸ್ಟನ್ನು ಪ್ರಾರಂಭ ಮಾಡ್ತೀವಿ. ಮತ್ತು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು 48 ಗಂಟೆ 72 ಗಂಟೆಗಳಲ್ಲಿ ನಾವು 24 ಗಂಟೆಯಲ್ಲಿ ಎಲ್ಲ ಬೋರ್ಡು ಬ್ಯಾನರ್ಗಳು ಏನೇನಿದ್ದಾವೆ ಎಲ್ಲವನ್ನು ರಿಮೂವ್ ಮಾಡಿ ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನು ನಾವು ಸಹ ಜಾರಿಗೆ ತರ್ತೀವಿ. ಮುಂಬರುವ ಲೋಕಸಭಾ ಚುನಾವಣಾ ನಮ್ಮ ಲೋಕಸಭಾ ಕ್ಷೇತ್ರದ ಚುನಾವಣೆಗೋಸ್ಕರ ಈ ದಿನ ನಾವು KGF ತಾಲೂಕಲ್ಲಿ ನಮ್ಮ ಸ್ಟ್ರಾಂಗ್ ರೂಮ್ ಫೆಸಿಲಿಟಿ ಬಗ್ಗೆ ನೋಡಿಕೊಂಡು ಅದ್ರ ಜೊತೆಗೆ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಸೆಂಟರ್ ಸಹ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಪೂರ್ವ ತಯಾರಿ ನಡೀತಿದೆ, ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆಗಿದೆ, ಜೊತೆಗೆ ತರಬೇತಿ ಏನು ಸಹ ಸಿಬ್ಬಂದಿ ಇದ್ದಾರೆ ಅವ್ರಿಗೇನು ತರಬೇತಿ ನೀಡಬೇಕು ಆ ಸಂಬಂಧ ಇವತ್ತು ನಾವು ಪೂರ್ವ ತಯಾರಿಯನ್ನು ನೋಡ್ತಾ ಇದ್ದೀವಿ. ನಮ್ಮ KGFಲ್ಲಿ ಉತ್ತಮವಾದಂಥ ಸೌಲಭ್ಯ ಇದೆ. ಸ್ಕೂಲ್ ಆಫ್ ಮೈನ್ಸ್ ಏನಿದೆ ಅಲ್ಲಿ ನಾವು ಮಸ್ಟರಿಂಗ್ ಸೆಂಟರ್ ಅಂದರೆ ಮೆಟೀರಿಯಲನ್ನು EVM ಕೊಡುವಂಥದ್ದು ಮತ್ತು ತೆಗೆದುಕೊಳ್ಳುವಂಥದ್ದು, ರಿಸೀವ್ ಮಾಡೋದಕ್ಕೆ ಏನೇನು ಬೇರೆ ಬೇರೆ ಸ್ಟ್ಯಾಚ್ಯುರಿ ಕವರ್ಸ್ ಇರ್ತಾರೆ ಅದನ್ನು ತೆಗೆದುಕೊಳ್ಳೋದಕ್ಕೆ ಮತ್ತು ನಮ್ಮ EVM ಸ್ಟ್ರಾಂಗ್ ರೂಮಲ್ಲಿ ಸ್ಟೋರ್ ಮಾಡೋದಕ್ಕೆ ಫೆಸಿಲಿಟೀಸನ್ನು ಕ್ರಿಯೇಟ್ ಮಾಡ್ತಾಯಿದ್ವಿ. ಇಲ್ಲಿ ಉತ್ತಮವಾದಂಥ ಈಗ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ತರಬೇತಿಯನ್ನು ನೀಡೋದು ತುಂಬ ಇಂಪಾರ್ಟೆಂಟು. ನಮ್ಮ ಒಂದು ಸಿಬ್ಬಂದಿ ಇದ್ದಾರೆ, ಅವರಿಗೆ EVM ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, EVM ಯಾವ ರೀತಿ ನೋಡ್ಕೊಳ್ಬೇಕು, ಅದರ ಸುರಕ್ಷತೆ ಬಗ್ಗೆ ಎಲ್ಲವನ್ನು ನಾವು ಟ್ರೈನಿಂಗನ್ನು ಇಲ್ಲಿ ಕೊಡಬೇಕಾಗುತ್ತೆ. ಜೈನ್ ಕಾಲೇಜನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ಉತ್ತಮವಾದಂಥ 40 ಕೊಠಡಿಗಳಿದ್ದಾವೆ. 40 ಜನಕ್ಕೆ ಒಂದೊಂದು ಬ್ಯಾಚಲ್ಲಿ ನಾವು ಟ್ರೈನಿಂಗನ್ನು ಕೊಡಬೇಕಾಗುತ್ತೆ. PRO APROಗೆ ಟ್ರೈನಿಂಗನ್ನು ಕೊಡ್ತೀವಿ. ಸೆಕ್ಟರ್ ಆಫೀಸರ್ಸ್ ಮಾಸ್ಟರ್ ಟ್ರೈನರ್ಸ್ ಆಗಿರ್ತಾರೆ, ಅವರು ಸಹ ಒಂದು ಉತ್ತಮವಾದಂಥ ಟ್ರೈನಿಂಗನ್ನು ಕೊಟ್ಟು ಅವರು ಇಂಟರ್ನ್ ಎಲ್ರಿಗೂ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೀಗೆ ಓವರಾಲ್ ಇಲ್ಲಿ ನೋಡಿದಾಗ ಉತ್ತಮವಾದಂಥ ವ್ಯವಸ್ಥೆಯನ್ನು ನಮ್ಮ ತಹಸೀಲ್ದಾರ್ ಅವರು ಮತ್ತು ಈಗ ಹೊಸದಾಗಿ ಬಂದಿರುವಂಥ BCM ಆಫೀಸರ್ ಅವರು ಇಲ್ಲಿ ಯಾರು ಆಗಿರ್ತಾರೆ. ಹಾಗೆ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮ್ಮ SP ಸಾಹೇಬರು ಈಗಾಗಲೇ ಎಲ್ಲ ಸ್ಟ್ರಾಂಗ್ ರೂಮ್ಗೆ ಏನು ಸೆಕ್ಯೂರಿಟಿ ಬೇಕು, ಮಸ್ಟಿಂಗ್ ಡಿಮಸ್ಟಿಂಗಲ್ಲಿ ಏನು ಸೆಕ್ಯೂರಿಟಿ ಬೇಕಾಗುತ್ತೆ, ಟ್ರೈನಿಂಗ್ ಕೊಡೋ ಕಡೆ ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಅವರು ಸ್ಟಡಿ ಮಾಡಿದ್ದಾರೆ. ಸುಮಾರು ಬಾರಿ ಅವರು ಬೀಟನ್ನು ಮಾಡಿ ಈಗಾಗಲೇ ಕ್ರಮವನ್ನು ವಹಿಸಿದ್ದಾರೆ. ಮುಂದಿನ ಚುನಾವಣೆಗೆ ನಾವು ತಯಾರಿಯನ್ನು ಮಾಡ್ತಾಯಿದ್ವಿ. ಇದು ಉತ್ತಮವಾದಂಥ ಒಂದು ಚುನಾವಣೆ ಮಾಡಬೇಕಾಗಿರೋದ್ರಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಮಾಡಬೇಕು. ಪಾರದರ್ಶಕವಾಗಿ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ಪ್ರತಿ ತಾಲೂಕಲ್ಲೂ ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ನಾವು ಇಂಟರ್ ಸ್ಟೇಟ್ ಬಾರ್ಡರ್ ಏರಿಯಾಗಳನ್ನು ಗುರುತಿಸಿದ್ದೀವಿ. ಈ ಇಂಟರ್ ಸ್ಟೇಟ್ ಬಾರ್ಡರ್ ಏರಿಯಾ ಮೀಟಿಂಗನ್ನು ಸಹ ಅಲ್ಲಿನ ಎಸ್ ಪಿಗಳು ಡಿ ಸಿಗಳ ಜೊತೆ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಎಲ್ರಿಗೂ ನಾವು ಮೀಟಿಂಗನ್ನು ಮಾಡಿ ಈಗ ಚೆಕ್ ಪೋಸ್ಟ್ಗಳನ್ನು ಗುರುತಿಸಿ ನಾವು ಚುನಾವಣೆ ಯಾವತ್ತು ಡಿಕ್ಲೇರ್ಡ್ ಆಗುತ್ತೆ ಆ ದಿನಾಂಕದಿಂದ ಚೆಕ್ ಪೋಸ್ಟನ್ನು ಪ್ರಾರಂಭ ಮಾಡ್ತೀವಿ. ಮತ್ತು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದು 48 ಗಂಟೆ 72 ಗಂಟೆಗಳಲ್ಲಿ ನಾವು 24 ಗಂಟೆಯಲ್ಲಿ ಎಲ್ಲ ಬೋರ್ಡು ಬ್ಯಾನರ್ಗಳು ಏನೇನಿದ್ದಾವೆ ಎಲ್ಲವನ್ನು ರಿಮೂವ್ ಮಾಡಿ ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನು ನಾವು ಸಹ ಜಾರಿಗೆ ತರ್ತೀವಿ. ಥ್ಯಾಂಕ್ ಯು.